ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡಿರಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇದು ನಿನ್ನೆಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ತುಂಬ ಲೆಂತಿ ಆಯಿತು ವೀಡಿಯೋ, ಹಾಗಾಗಿ ನಾನೇನು ಮಾಡಿದೆ ಅದನ್ನೇ 2 ಭಾಗ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ನಿನ್ನೆ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡಿದ್ದೆ ನೋಡಿರಿ. ಫಿಶ್ಗಳು ನೋಡಿರಿ ಎಷ್ಟು ಚೆನ್ನಾಗಿದ್ದವು. ನಾನಂತರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನು ನಿನ್ನೆನೇ ಹೇಳ್ದೆ ನಿಮಗೆ, ಯಾರೆಲ್ಲ ಹೋಗಿದ್ರಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತೇಳಿ. ಕಮೆಂಟ್ ಮಾಡೋದು ಸಿಕ್ಕಾಪಟ್ಟೆ ಕಡಿಮೆ ಆಗೈತಿ ಇವಾಗ ಇತ್ತೀಚೆಗೆ, ಯಾಕಂತ ಗೊತ್ತಾಗ್ತಾ ಇಲ್ಲ. ನನ್ನ ವಿಡಿಯೋದಲ್ಲಿ ಏನೋ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ವಾ, ಇಲ್ಲ ನಾನು ಯಾವ ಥರ ವೀಡಿಯೋ ಮಾಡ್ಬೋದು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ನನಗೆ, ಇಲ್ಲ ಏನಾರು ತಪ್ಪಿದ್ರೂ ತಿದ್ದಬೋದು. ಬನ್ನಿ ಇವಾಗ ನಿನ್ನೆ ಎಲ್ಲಿ ಸ್ಟಾಪ್ ಮಾಡಿದ್ದು ನೋಡಿದ್ರೆ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಮತ್ತೆ ವ್ಲಾಗನ್ನು. ನಿನ್ನೆ ನೋಡಿ, ನಾನು ನಿನ್ನೆ ವಿಡಿಯೋದಾಗ ಹೇಳಿದ್ದೆ ಶಾರ್ಕ್ ಇತ್ತು ಅಂತೇಳಿ. ನಿನ್ನೆ ವಿಡಿಯೋದಾಗ ತೋರಿಸಿರ್ಲಿಲ್ಲ, ಇವಾಗ ನೋಡ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮ್ ಶಾರ್ಕ್ ನೋಡ್ತಾ ಇದ್ದೀನಿ ನಾನು. ಬಟ್ ಚಿಕ್ಕದು ತೀರ ಅಂತ ಏನು ದೊಡ್ಡದಲ್ಲ, ಶಾರ್ಕ್. ನಾನು ಇನ್ಸ್ಟಾದಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿರೋಂಥ ಪ್ಲೇಸು ಇದೆ. ನಾನು ಇದಕ್ಕೆ ಅಂತಲೇ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾನು ಈ ಪ್ಲೇಸ್ ನಂಗೆ ಜಾಸ್ತಿ ಇಷ್ಟ ಆಗಿತ್ತು. ನಾನು ಮತ್ತು ನಯನನೂ ಅಷ್ಟೇ ನೋಡಿರಿ. ನಯನಂಗೂ ಇದೇ ಪ್ಲೇಸೇ ಇಷ್ಟ ಆಗಿದ್ದು. ನಾವು ಇದೇ ಥರನೇ ಐತಿ ಎಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಬೇರೆ ಬೇರೆ ಥರನೇ ಇತ್ತು. ಫಸ್ಟ್ ಬಂದಾಗ ನಮ್ಗೆ ಅಷ್ಟಾಗಿ ಇದು ಅನ್ನಿಸ್ಲಿಲ್ಲ. ಇದು ನೋಡ್ರಿ, ಫಸ್ಟ್ ಒಂದೇ ಒಂದು ಫಿಶ್ ಇದ್ದಿದ್ದು, ಎಲ್ಲ ಫುಲ್ ಖಾಲಿ ಇತ್ತು. ಎಲ್ಲ ಅಲ್ಲೊಂದು ಮಾತ್ರ ಇದ್ದಿದ್ದು. ಮುಂದೆ ಹೋಗ್ತಾ ಹೋಗ್ತಾ ನಂಗೆ ಫುಲ್ ಖುಷಿ ಆಗ್ಬಿಡ್ತು. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನಿಜ ಒಂಥರ ಖುಷಿ ಅಂತ ಅನ್ನಿಸ್ತು. ಚಿಕ್ಕ ಮಕ್ಕಳು ಕರ್ಕೊಂಬಂದ್ರೆ ಫುಲ್ ಎಂಜಾಯ್ ಮಾಡ್ತಾರಂತಲೇ ಹೇಳ್ಬೋದು. ನಾವು ಅಷ್ಟೇ ದೊಡ್ಡವರು ಎಂಜಾಯ್ ಮಾಡಿದ್ವಿ. ನನಗೆ ಈ ಫಿಶ್ ಅಕ್ವೇರಿಯಮ್ಮಲ್ಲಿ ಯಾವ್ದು ಇಷ್ಟ ಆಯಿತು ಅಂದ್ರೆ ಮೇನ್ ಪಾರ್ಟು ಇದು ನೋಡಿರಿ. ಮತ್ತು ಇನ್ನೊಂದು ಮುಂದೆ ಐತೆ, ನಿಮ್ಗೆ ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ನಾನು. ಅಲ್ಲಿ ಇನ್ನೂ ಸಖತ್ತಾಗಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಫಿಶ್ ಇದ್ದು ಅಂತಂದರೆ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರಲಿಲ್ಲ. ಅಷ್ಟು ಫಿಶ್ ಒಂದೇ ಹತ್ರನೇ ಬಂದು ಏನಂತೀರ, ಫುಡ್ಡೆಲ್ಲ ಹಾಕ್ತಿದ್ರೇನೋ ಗೊತ್ತಿಲ್ಲ ಮೇಲ್ಗಡೆಯಿಂದ, ಫುಲ್ ಎಲ್ಲ ಒಂದೇ ಹತ್ರ ಬಂದು ಕೂತ್ಕೊಂಡಿದ್ದು. ಅವಾಗ ನೋಡೋಕೆ ಒಂಥರ ಖುಷಿ ಆಗ್ತಾಯಿತ್ತು. ಇಲ್ಲಿ ಸ್ವಲ್ಪ ಕಡಿಮೆನೇ ಇದ್ದು ಫಿಶ್ಶು, ಅಂದರೆ ಫಸ್ಟು ಹೋಗ್ಬೇಕಾದ್ರೆ ನಾವು ಎಂಟ್ರೆನ್ಸಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ, ಒಳಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಇತ್ತು. ಅಲ್ಲಿ ಹೋಗಿಂದ ನಮ್ಮ ಎಕ್ಸ್ಪೆಕ್ಟೇಷನಿಗೆ ತಕ್ಕನಂಗೆ ಫಿಶ್ಗಳು ಸಿಕ್ಕು. ಆವಾಗ ಖುಷಿ ಆಯಿತು ನನಗೆ. ಅದಕ್ಕಿಂತ ಮುಂಚೆ ಏನಪ್ಪ 300 ರೂಪಾಯಿ ಕೊಟ್ಟು ಬಂದಿದ್ದೀವಿ, ಇಷ್ಟೇನಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಇಲ್ಲಿ ನೋಡಿ, ನಾನು ಹೇಳಿದ್ದು ಈ ಪ್ಲೇಸು ಎಷ್ಟೊಂದು ಫಿಶ್ ಇದಾವೆ ಅಂತ ನೀವು ನೋಡ್ತಿರ್ಬೋದು. ಫುಲ್ ಖುಷಿ ಆಯಿತು ನನಗಂತೂ. ಎಲ್ಲರೂ ಖುಷಿ ಪಟ್ವಿ ಅಂತಲೇ ಹೇಳ್ಬೋದು. ನಿಮಗೂ ಖುಷಿ ಆಗ್ತಾ ಇಲ್ವ ಅಂತ ನಿಜವಾಗ್ಲೂ ಕಮೆಂಟ್ ಮುಖಾಂತರ ಹೇಳಿ. ಇಲ್ಲ ನಾನೇ ಓವರಾಗಿ ಥಿಂಕ್ ಮಾಡ್ತಾಯಿದ್ದೀನಿ ಅಂತ ಅದನ್ನು ಬೇಕಾದರೆ ಹೇಳ್ಬೋದು. ಇವಾಗ ನೋಡಿ, ಇದನ್ನೇ ನೋಡ್ತಾ ಇದ್ವಿ. ನನಗೆ ಇದೇ ಪ್ಲೇಸೇ ಬೇಕಿತ್ತು, ಹಂಗಾಗಿ ಈ ಪ್ಲೇಸಿಗೆ ಬಂದ್ವಿ. ಇವಾಗ ನೋಡ್ತಾ ಇದ್ದೀವಿ, ಎಂಜಾಯ್ ಮಾಡ್ತಾಯಿದ್ದೀವಿ. ಖುಷಿ ಆಯಿತು ನನಗೂ. ಅಲ್ಲಿ ಬಂದವರೆಲ್ಲರೂ ಅದನ್ನೇ ನೋಡ್ತಾ ಇದ್ರು ಜಾಸ್ತಿ. ಇನ್ನು ಮುಂದೆ ಹೋದಂಗೆಲ್ಲ ದೊಡ್ಡ ದೊಡ್ಡ ಫಿಶ್ಗಳಿದ್ದು, ನಾನು ಇಲ್ಲೇ ಜಾಸ್ತಿ ಇಲ್ಲೇ ಐತಿ ಮುಂದೆ ಇಲ್ಲ ಅಂದ್ಕೊಂಡು ಇಲ್ಲೇ ಒಂದು ಚೂರು ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ನೋಡಿರಿ. ಜಾಸ್ತಿ ವೀಡಿಯೋ ಮಾಡ್ಕೊಂಡ್ರೆ ನಿಮಗೂ ಬೋರ್ ಅಂತ ಅನಿಸುತ್ತೆ, ನೋಡೋಕ್ಕೆ ಬೇಜಾರಾಗುತ್ತೆ. ಹಂಗಾಗಿ ಸುಮ್ಮನೆ ಎಲ್ಲೆಲ್ಲಿ ವಾವ್ ಅಂತ ಇರುತ್ತೋ ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪನ್ನು ನಾನು ತೊಗೊಂಡಿದ್ದೆ. ಆದರೆ ಇಲ್ಲಿ ಜಾಸ್ತಿ ಇದ್ದಾವೆ ಫಿಶ್ ಅಂತೇಳಿ ಇಲ್ಲೇ ಜಾಸ್ತಿ ವೀಡಿಯೋ ಮಾಡಿಕೊಂಡೆ ನಾನು ಒಂಚೂರು. ಮುಂದೆ ಹೋದಂಗೆ ಇನ್ನೂ ಜಾಸ್ತಿನೇ ಇದ್ದು, ದೊಡ್ಡ ಫಿಶ್ ಎಲ್ಲ ಜಾಸ್ತಿನೇ ಫಿಶ್ ಇದ್ದು. ಚೆನ್ನಾಗಂತ ಅನ್ನಿಸ್ತು, ಖುಷಿ ಆಯಿತು. ನೀವು ಖಂಡಿತ ಅನ್ಸತಿ ವಿಸಿಟ್ ಮಾಡ್ಬೋದು ಅಂತ ಹೇಳ್ತೀನಿ. ಬರೀ ನೋಡ್ಕೊಂಬರೋಣ ಹೆಂಗಿತ್ತು ಫಿಶ್ ಅಕ್ವೇರಿಯಮ್ ಅಂತೇಳಿ. ರಶ್ ಕಮ್ಮಿ ಇದ್ದರೆ ಚೆನ್ನಾಗಂತ ಅನ್ನಿಸ್ತಿತ್ತೇನೋ ಗೊತ್ತಿಲ್ಲ, ಬಟ್ ರಶ್ ಸ್ವಲ್ಪ ಜಾಸ್ತಿನೇ ಇತ್ತು, ಜನ ಜಾಸ್ತಿನೇ ಇದ್ದರು. ನೋಡೋಕೆ ಅಷ್ಟೊಂದು ಅಂದರೆ ಹೆಂಗೆ ಹೇಳೋದು, ಜಾಸ್ತಿ ಜನ ಇದ್ದಾಗ ಜನನೇ ಕಾಣಿಸ್ತಿರ್ತಾರೆ, ಫಿಶ್ಗಳು ಕಾಣಿಸ್ತಿರಲ್ಲ ನೋಡಿರಿ. ಇಲ್ಲಿ ನೋಡಿ ಎಷ್ಟಿದಾವೆ ಅಂತೇಳಿ. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಇಲ್ಲಿ ನೋಡಿ ದೊಡ್ಡದು, ಎಷ್ಟು ದೊಡ್ಡದಿದೆ. ನೋಡೋಣ. ಓ, ಎಷ್ಟು ದೊಡ್ಡದ ನೋಡು.
ಹೋದ್ರೆ ಅವ್ರ ಮುಂದೆ. ಫ್ರೆಂಡ್ಸ್, ಇವಾಗ ನಾವು ನೆಕ್ಸ್ಟ್ ಬಂದಿರೋ ಪ್ಲೇಸ್ ಬಂದು ಮೈಸೂರು ಪ್ಯಾಲೇಸ್ ನೋಡ್ರಿ. ನಾನು ತುಂಬ ಚಿಕ್ಕ ಹುಡುಗಿದ್ದಾಗ ನೋಡಿದ್ದೆ, ಬಟ್ ಅವಾಗೇನೋ ಫುಲ್ ದೊಡ್ಡದು ಅಂತ ಅನ್ನೋ ಥರ ಅನಿಸಿತ್ತು ನನಗೆ. ಮತ್ತು ಏನಿಲ್ಲ ಅಂತಂದ್ರೂ ಒನ್ ಅವರ್ ನಾವು ಒಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅಷ್ಟು ದೊಡ್ಡದು ಅನ್ನೋ ಥರ ಅನ್ನಿಸ್ತು. ಇವತ್ತು ಯಾಕೋ ಅವ್ರು 2 ಫ್ಲೋರು ತೋರಿಸಿದ್ದು, ಅಲ್ಲಿ ರೂಮ್ಗಳೆಲ್ಲ ಅಲವಿಲ್ಲಂತೆ, ಬರೀ ರೂಮ್ ಇದು ಏನಂತೀರ 2 ಫ್ಲೋರ್ ಮಾತ್ರ ಅಲವಿದ್ದು ನೋಡೋಕ್ಕೆ, ಅದನ್ನ ಮಾತ್ರ ತೋರಿಸಿದ್ರು. ನಾನು ಚಿಕ್ಕ ಹುಡುಗಿಲಿದ್ದಾಗ ಬಂದಿದ್ದೆ, ಅವಾಗ ನಾನು ಜಾಸ್ತಿ ನೋಡಿದ್ವಿ ಅಂತ ಅನ್ನಿಸ್ತಾ ಇತ್ತು ನನಗೆ, ಏನೋ ಗೊತ್ತಿಲ್ಲ. ಬಟ್ ನಿಮ್ಗೆ ಅಂದರೆ ಮುಂಚೆ ಈಗೊಂದು ಎಷ್ಟು ವರ್ಷ ಅಂತಂದರೆ ಬಹುಶಃ ಒಂದು 10-15 ವರ್ಷ ಆಗಿರ್ಬೋದು ಅಂತ ಅನಿಸುತ್ತೆ. ಅವಾಗೆಲ್ಲ ಅದೇ ರೂಮ್ಗಳಿಗೆಲ್ಲ ಅಲಾವಿತ್ತೇನೋ ತೋರಿಸ್ತಿದ್ರೇನೋ ಅಂತ ನಿಮ್ಗೆ ಯಾರಿಗಾರ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ನಾನು ನೋಡಿದ್ದೀನಂತ ನನಗೆ ಅನ್ನಿಸ್ತಾ ಐತಿ. ನಾನು ಬಂದಿರೋದು 6th or 7 ಆ ಏಜಲ್ಲಿದ್ದಾಗ ಬಂದಿದ್ದೆ ನೋಡಿರಿ, ಏಜ್ ಅಂತೀನಿ ನೋಡಿರಿ, ಸಾರಿ 6th ಅಥವಾ 7th ಇದ್ದೆ ನಾನು. ಆ ಟೈಮಲ್ಲಿ ಸ್ಕೂಲ್ ವತಿಯಿಂದ ಟ್ರಿಪ್ ಬಂದಿದ್ವಲ್ಲ, ಆವಾಗ ನೋಡಿದ್ದು ನಾವು. ಆವಾಗ ನಾವು ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತಿತ್ತು ನನಗೆ. ಇನ್ನೂ ಏನೇನೋ ಬೇರೆ ಬೇರೆ ನಾವು ನೋಡಿದ್ದೆ ಅಂತ ನೆನಪಾಗ್ತಾಯಿತ್ತು ನನಗೆ ಅಲ್ಲಿ ನೋಡಿದಾಗೆಲ್ಲ. ಆದರೆ ಇಲ್ಲಿ ಅದೆಲ್ಲ ಇರಲಿಲ್ಲ. ಈಗ ನೋಡೋಕ್ಕೂ ಆಗ ನೋಡೋಕ್ಕೂ ಬೇರೆಯೇ ಅನ್ನೋ ಥರ ಅನ್ನಿಸ್ತು ನನಗೆ ಪ್ಯಾಲೇಸು. ನೀವು ಮುಂಚೆ ನೋಡಿದ್ದಕ್ಕೂ ಇಲ್ಲ ಈಗ ರೀಸೆಂಟಾಗಿ ನೋಡಿದ್ರು ಎರಡು ಸತಿ ನೋಡಿರ್ತೀರಿ ನೋಡಿರಿ ಯಾರು ಚಿಕ್ಕ ಹುಡುಗಿಲಿ ಒಂದು ಸತಿ, ಈಗ ಒಂದು ಸತಿ, ನಂತರ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ತಿಳಿಸಿ, ಹೌದಾ ಇಲ್ವಾ, ಮುಂಚೆ ಏನಾದರೂ ರೂಮ್ಗಳಿಗೆಲ್ಲ ಬಿಡ್ತಿದ್ರಾ ಇಲ್ಲ ಇಷ್ಟೇ ಬಿಡ್ತಿದ್ರಾ ಅಂತೇಳಿ. ನನಗೆ ಯಾಕೋ ಕನ್ಫ್ಯೂಷನ್ ಐತೆ. ಅಂದರೆ ನಾನು ಮುಂಚೆ ಜಾಸ್ತಿ ನೋಡಿದ್ದೀನಿ, ಇನ್ನೂ ಮೇಲೊಂದು ಫ್ಲೋರ್ ಐತಿ ನೋಡ್ರಿ, ಅದನ್ನೆಲ್ಲ ತೋರಿಸಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ, ಗೊತ್ತಿಲ್ಲ ಏನಂತೇಳಿ. ಇಲ್ಲಿ ನೋಡ್ರಿ ಅಂಬಾರಿ ಪ್ಲೇಸು ಚೇಂಜ್ ಆಗೈತೆ ಅಂತ ಅನ್ಸುತ್ತೆ ನೋಡ್ರಿ. ಮುಂಚೆ ಇದ್ದಾಗ ನಮ್ಗೆ ಬೇರೆ ಕಡೆ ಇಟ್ಟಿದ್ರು, ಈಗ ಬೇರೆ ಕಡೆ ಐತಿ, ಪ್ಲೇಸ್ ಚೇಂಜ್ ಆಗೈತಿ. ಇದೆಲ್ಲ ಸಖತ್ತಾಗಿತ್ತು ನೋಡ್ರಿ, ನೋಡೋಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಆ ಕಾಲದಲ್ಲಿ ಹೆಂಗೆ ಮಾಡಿದ್ರು ಇಷ್ಟು ದೊಡ್ಡ ಮನೇನ, ಒಂಥರ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಅಲ್ಲಿ ಅಂಕಲೆಲ್ಲ ಹೇಳ್ತಾಯಿದ್ರು ನೋಡ್ರಿ, ಒಂದೊಂದು ಡೋರ್ಗಳೇ ಟೀಕುಡ್ ಡೋರ್ಗಳಂತೆ, ಅಂಥದ್ದೊಂದು ಡೋರ್ ಮಾಡಿಸ್ಬೇಕಂದ್ರೆ ಎಷ್ಟು ಬೇಕು ಅಮೌಂಟ್ ಅಂತ ಹೇಳ್ತಾಯಿದ್ರು ಅವರು. ಅಷ್ಟು ಮತ್ತು ಇದೂ ಹಂಗೆ ನೋಡ್ರಿ, ಅದ್ರದ್ದು ಕೆತ್ತನೆನೂ ಹಂಗೆ ಅಷ್ಟು ಚೆನ್ನಾಗಿತ್ತು, ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಚೆನ್ನಾಗಿ ಅನಿಸುತ್ತೆ, ಎಷ್ಟು ಚೆನ್ನಾಗಿತ್ತು ನೋಡಿ. ಇಲ್ಲಿ ಮೇಲೆ ನೋಡಿ ಡಿಸೈನ್ ಹೆಂಗಿತ್ತು ಅಂತ ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಪ್ಯಾಲೇಸ್ ಎಲ್ಲರೂ ನೋಡಿರ್ತೀರಿ ನೋಡ್ರಿ, ಹಂಗಾಗಿ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಸ್ವಲ್ಪ ಒಂದೊಂದು ಕ್ಲಿಪ್ನ ತೆಕ್ಕೊಂಡಿದ್ದೀನಿ. ಸ್ಪೆಕ್ಟ್ ಹೆಂಗೆ ಕಾಣಿಸಾಕತ್ತದ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಫಸ್ಟ್ ನಂದು ಬಾಕ್ಸ್ ಸೇಪಲ್ಲಿತ್ತು, ಇವಾಗ ರೌಂಡ್ ತೊಗೊಂಡಿದ್ದೀನಿ. ನನ್ನ ಮುಖಕ್ಕೆ ಸೂಟ್ ಆಗೈತೆ ಇಲ್ಲ ಕರೆಕ್ಟಾಗಿ ಗೊತ್ತಿಲ್ಲ, ಚೆನ್ನಾಗಂತ ಅನ್ನಿಸ್ತು, ತೊಗೊಂಡೆ. ನಾನು ಮೊನ್ನೆ ಊರಿಗೆ ಹೋದಾಗ ತೊಗೊಂಡು ನೋಡ್ರಿ, ಅಲ್ಲೇ ಇರಲಿಲ್ವಲ್ಲ, ಮತ್ತು ತಲೆನೋವು ಬರೋಕತ್ಕೊಂಡ್ಬಿಡ್ತು, ಅಲ್ಲಿ ಬಿಸಿಲಿಗೆ ಜಾಸ್ತಿ ತಲೆನೋವು ಬರೋಕತ್ತು. ಹಂಗಾಗಿ ಅಲ್ಲೇ ಚೆಕ್ ಮಾಡಿಸಿ ಮತ್ತು ಇನ್ನೊಂದು ಸತಿ ಹೋಗಿ ಚೆಕ್ ಮಾಡಿಸ್ಕೊಂಡು ಇದನ್ನು ತೊಗೊಂಬಂದೆ ನಾನು. ನನಗೆ ಸೂಟ್ ಆಗೈತೆ ಇಲ್ಲ ಅಂತೇಳಿ ತಿಳಿಸಿ. ನನಗೆ ಚೆನ್ನಾಗಂತ ಅನ್ನಿಸ್ತು, ಹಂಗಾಗಿ ತೊಗೊಂಡಿದ್ದೆ. ಸ್ಕೂಲ್ ಮಕ್ಕಳನ್ನು ಟ್ರಿಪ್ಪಿಗೆ ಬಂದಿದ್ದು ನೋಡ್ರಿ, ಕೊರಿಯನ್ಸ್ ಅಂತ ಅನ್ನಂಗೆ ಅನಿಸುತ್ತೆ. ನಯನ ಹಂಗಂತ ಹೇಳ್ತಾ ಇದ್ಲು, ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಅವ್ರದ್ದು ಹಾಕ್ಕೊಂಡಿದ್ರು ನೋಡ್ರಿ ಯೂನಿಫಾರ್ಮು, ಅದ್ರ ಮೇಲೆ ಬರ್ದಿತ್ತಂತೆ, ಅದನ್ನೇ ಹೇಳಿದ್ಲು ನಯನ ನನಗೆ. ನನಗೂ ಅದಷ್ಟು ನೆನಪಿಲ್ಲ, ಮಮ್ಮಿ ಕೊರಿಯನ್ಸ್ ಎಲ್ಲ ಇವರು ಅಂತಂತ ಹೇಳ್ತಾ ಇದ್ಲು. ಹ್ಞೂ ಸರಿ ಇರ್ಬೋದು ಬಿಡಮ್ಮ ಅಂತ ಹೇಳಿ ಮಾತಾಡ್ತಾಯಿದ್ವಿ. ನಯನೂ ಒಂದು ಟೈಮ್ ಬಂದಾಳಂತ ನೋಡ್ರಿ, ಅವಳು ಆಚೆ ವರ್ಷನ ಅನ್ಕೊತೀನಿ ನೋಡ್ರಿ, ಹೋದ ವರ್ಷ ಅಂತ ಕಳಿಸಿಲ್ಲ ನಾವು, ಆಚೆ ವರ್ಷನ ಇಲ್ಲ ಆದರೆ ಆಚೆ ವರ್ಷನ ಕಳಿಸಿದ್ದೆ ಟ್ರಿಪ್ಪಿಗೆ. ಒಂದು ಸತಿ ಬಂದಿನ ಮಮ್ಮಿ ನಾನು, ನಂಗೆ ನೆನಪೈತಿ ಅಂತ ಹೇಳ್ತಾ ಇದ್ಲು ನಯನ. ಇಲ್ಲಿ ನೋಡ್ರಿ ಮಿರರಲ್ಲಿ ನೋಡಿದರೆ ಫುಲ್ ಉದ್ದಕ್ಕೂ ಇಲ್ಲಿಂದ ಎಷ್ಟು ಕಮಾನ್ ಕಾಣಿಸ್ತೋ ಆ ಕಡೆಯಿಂದ ನೋಡಿದ್ರೂ ಹಂಗೆ ಕಾಣಿಸ್ತಾ ಇತ್ತು. ಅದು ಒಂಥರ ಮೊಬೈಲ್ನ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಿತ್ತು ನೋಡಿ, ಹೆಂಗೈತೆ ಹಾಂ, ಎಷ್ಟು ಚೆನ್ನಾಗೈತೆ ಮೇಲೆ. ಹಾಂ, ಎಲ್ಲ ಟೀ ಕುಡ್ ಎಲ್ಲ ರೀ, ಇದು ಡಿಸೈನ್ ನೋಡ್ರಿ ಏನು ಮಸ್ತ್ ಐತಿ. ಸ್ಟಾರ್ ಅಲ್ಲಿ ಮೇಲೆ ನೋಡಲ್ಲ. ಲೆಕ್ಕವಾಗಿ ಈ ಕಡೆಯಿಂದ ಬಿಡ್ಬೇಕು ಅವ್ರು ಅಲ್ವಾ, ಅಂದ್ರೆ ಅದೇನೋ ಸ್ವಲ್ಪ ನೋಡ್ದಂಗೆ ಚೆನ್ನಾಗಿ ಅನಿಸುತ್ತೆ. ಆ ಕಡೆಯಿಂದ ಏನೋ ಅಷ್ಟೊಂದು ನೋಡಿವಂತ ಫೀಲ್ ಆಗಲ್ಲ. 35 ಇದ್ದಂಗೆ ಇತ್ತು ಅಂದ್ರು ಕೊಟ್ಬಿಡು.
ಚೆನ್ನಾಯ್ತಲ್ಲ ಇದು. ಇದು ನೋಡ್ರಿ ಫೋಟೋ ಶೂಟ್ ಮಾಡಕ್ಕೆ ಒಳಗಡೆ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲೇ ಮುಂದ್ಗಡೆನೇ ಮಾಡ್ಬೇಕು, ಒಳಗಡೆ ಬಿಡಲ್ಲ ಅವ್ರು. ಆರ್ಟಿಫಿಷಿಯಲ್ ಫ್ಲವರಿಂದ ಮಾಡಿದಾರೆ ನೋಡಿ ಏನೋ ಇದನ್ನು. ಚೆನ್ನಾಯ್ತಲ್ವಾ? ಅದೆಲ್ಲ ಅಲ್ಲಿ ಇದ್ದಂತೆ ಪ್ಯಾಲೇಸ್ ಮುಗಿಸ್ಕೊಂಡು ಇವಾಗ ಎಕ್ಸಿಬಿಷನಿಗೆ ಬಂದಿದ್ದೀವಿ. ಇಲ್ಲಿ ಎಕ್ಸಿಬಿಷನ್ ಐತಿ ಅಂತಂತಂದ್ರು. ಹಂಗಾಗಿ ಮತ್ತು ನಮ್ಮ ಜೊತೆ ಬಂದಿದ್ರು ನೋಡ್ರಿ ಆಂಟಿ, ಅವರು ಹಂಗಂದ್ರೆ ಎಕ್ಸಿಬಿಷನ್ಗೆ ಹೋಗೋಣ ಬರ್ರಿ ಅಂತೇಳಿ. ಸರಿ ಅಂತ ಬಂದ್ವಿ. ನಮ್ಗೆ ಯಾಕೋ ಇಲ್ಲಿ ಬಂದಿದ್ದು ವರ್ತು ಅಂತ ಅನ್ನಿಸ್ಲಿಲ್ಲ. ಫರ್ ಹೆಡ್ 35 ರುಪೀಸ್ ಟಿಕೆಟು. ಕಾರ್ ಪಾರ್ಕಿಂಗ್ ಬಂದು 80 ರೂಪಾಯಿ. ಅಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿ ಇಲ್ಲಿ ಬಂದಿದ್ದಕ್ಕೂ ನಮಗೇನು ಹಂಗೆ ಅನ್ನಿಸ್ಲಿಲ್ಲ. ಒಂದು ಜಾತ್ರೆ ಥರ ಫೀಲ್ ಆಯಿತು ಅಷ್ಟೇ. ಮಾಮೂಲಿ ಎಲ್ಲ ಹೊರಗಡೆ ಅಂಗಡಿಲಿ ಏನು ಸಿಗುತ್ತೆ ಅದು ಎಲ್ಲನೂ ಇಲ್ಲೇ ನೋಡಿರಿ. ಮತ್ತು ರೇಟು ಸ್ವಲ್ಪ ಜಾಸ್ತಿನೇ ನಂಗೆ ಅನ್ನಿಸ್ತು ನನಗೆ. ಎಕ್ಸ್ಟ್ರಾ ಅಂತ ಏನೂ ಇರಲಿಲ್ಲ. ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಇದು. ಅಲ್ಲಿ ಮುಂದೆ ಹೋದಂಗೆಲ್ಲ ಹುಲ್ಲಲ್ಲಿ ಮಿಕ್ಕಿ ಮೌಸ್ ಎಲ್ಲ ಮಾಡಿದ್ರು ನೋಡಿರಿ. ಆದರೆ ನಮ್ಗೆ ಇಲ್ಲೇ ಒಂಥರ ಸಾಕು ಅನ್ನಂಗೆ ಅನಿಸ್ಬಿಡ್ತು. ಯಾಕಂದರೆ ಸೇಮ್ ಜಾತ್ರೆ ಥರನೇ ಫೀಲ್ ಆಗ್ತಾಯಿತ್ತು. ಅಂಗಡಿಗಳು ಅಷ್ಟೇ ಜಾತ್ರೆ ಎಕ್ಸ್ಟ್ರಾ ಎಕ್ಸಿಬಿಷನಲ್ಲಿ ಇಡೋಂಥದ್ದನ್ನು ಏನು ಅಂತ ಇಲ್ಲಿ ಇರಲಿಲ್ಲ. ಮಾಮೂಲಿ ಹೊರಗಡೆ ಅಂಗಡಿಲಿ ಏನು ಸಿಗ್ತಾವೆ ನೋಡಿರಿ, ಬಟ್ಟೆ, ಸ್ಲಿಪ್ಪರು, ಕಿಚನ್ ಐಟಮು ಅದನ್ನೇ ಇಟ್ಟಿದ್ರು. ಎಕ್ಸ್ಟ್ರಾ ಅಂತ ಏನು ಸ್ಪೆಷಲ್ ಅಂತ ಇರಲಿಲ್ಲ. ಚರ್ಚ್ ನೋಡಿ ಎಷ್ಟು ಚೆನ್ನಾಗೈತೆ. ವಾವ್, ಸೂಪರ್. ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನ ಇವಾಗ ಬಂದಿರೋಂಥ ಪ್ಲೇಸು ಶ್ರೀರಂಗಪಟ್ಟಣ ನೋಡ್ರಿ. ಇಲ್ಲೊಂದು ದೇವಸ್ಥಾನ ಐತಿದೋ ನೋಡ್ಕೊಂಡು ಹೋಗೋಣ ಬರ್ರಿ ಅಂತಂದರು. ಸರಿ ಅಂತೇಳಿ ಇಲ್ಲಿಗೆ ಬಂದ್ವಿ. ಇಷ್ಟು ನೋಡೋಷ್ಟೊತ್ತಿಗೆ ಟೈಮ್ ಆಗಲೇ 6 ಗಂಟೆ ಆಗೇ ಹೋಯ್ತು ನಮಗೆ. ಇದು 6 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ನೋಡ್ರಿ. ಅಲ್ಲಿ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಹೇಳ್ತಾಯಿದ್ರು ಕ್ಲೋಸ್ ಆಗುತ್ತೆ, ಬೇಗ ಬೇಗ ಹೋಗ್ರಿ ಅಂತ ಹೇಳ್ತಾಯಿದ್ರು. ನಮ್ಮ ಜೊತೆ ಬಂದಿದ್ರು ನೋಡ್ರಿ. ಅವ್ರು ಹೇಳ್ತಾಯಿದ್ರು ಇಲ್ಲಿ ಈ ಪ್ಲೇಸಲ್ಲಿ ಒಂದು ಮೂವಿ ಶೂಟ್ ಆಗೈತಿ, ಯಾವ ಮೂವಿ ಅಂತ ಹೇಳು ಅಂತೇಳಿ ನಯನಂಗೆ ಕೇಳ್ತಾಯಿದ್ರು. ನಯನಂಗೆ ನನಗೂ ಗೊತ್ತಾಗಲಿಲ್ಲ, ಯಾರಿಗೂ ಗೊತ್ತೇ ಆಗಲಿಲ್ಲ ನೋಡ್ರಿ ನಮ್ಗೆ. ಆಮೇಲೆ ಓ ಹೌದಲ್ವಾ ಅನ್ನೋ ಥರ ಅಂತ ಅನಿಸ್ತು. ಅವ್ರ ಮೂವಿ ಹೆಸ್ರು ಹೇಳಿದ ಮೇಲೆ ಆವಾಗ ಫ್ಲ್ಯಾಶ್ ಆಯಿತು ನಮಗೆ. ಓ ಹೌದಲ್ವಾ ಅಂತ ಅಂದ್ಕೊಂಡ್ವಿ ನಾವು. ಯಾವುದಪ್ಪ ಅಂತಂದ್ರೆ ಇಂದ್ರ ಮೂವಿ ನೋಡ್ರಿ, ದರ್ಶನ್ ಸರ್ದು ಇಂದ್ರ ಮೂವಿ ಇಲ್ಲೇ ಶೂಟ್ ಆಗ್ಯದಂತ. ಆಮೇಲೆ ಅದನ್ನು ಅಂದರೆ ಆ ಮೂವಿ ರೀಕ್ಯಾಪ್ ಮಾಡ್ಕೊಂಡಾಗ ಓ ಹೌದಲ್ವಾ ಅಗ್ರಹಾರ ಅಂತ ಒಂದು ಇದು ಬರ್ತಿತ್ತಲ್ಲ, ಓ ಹೌದಲ್ವಾ ಅಂತೇಳಿ ಆವಾಗ ಸ್ವಲ್ಪ ಫ್ಲ್ಯಾಶ್ ಆಯ್ತು ನಮಗೆ. ಅದ್ರಲ್ಲಿ ನೋಡೋಕ್ಕೆ ಬೇರೆ ಥರ ಅಂತ ಅನಿಸುತ್ತೆ, ಇಲ್ಲಿ ನೋಡೋಕ್ಕೆ ಬೇರೆ ಥರ ಅನಿಸುತ್ತೆ. ಕ್ಯಾಮ್ರಾ ನೋಡ್ರಿ ಎಡಿಟ್ ಮಾಡಿರ್ತಾರೆ ಸ್ವಲ್ಪ ಜಾಸ್ತಿ ಅಂತಂದ್ರೆ ಅವರು. ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ದೊಡ್ಡದು, ಸಖತ್ ಚೆನ್ನಾಗಿತ್ತು, ಇಷ್ಟ ಆಯಿತು ನಮಗೆ. ನಾನಿದು ಫಸ್ಟ್ ಟೈಮ್ ಬಂದಿರೋದು. ಇವಾಗ ಹೇಳ್ತಾ ಇದ್ರು ನೋಡ್ರಿ, ಅಲ್ಲಿ ಸಾಂಗ್ ಹಾಕಿದ್ರು, ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾಯ್ತು. ಆ ಮೂವಿಲಿ ಇಲ್ಲೆಲ್ಲ ದೀಪ ಹಚ್ಚಿದ್ರೆ ಫುಲ್ ಅಗ್ರಹಾರನೇ ಬೆಳಕಾಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದೆಲ್ಲ ಇಲ್ಲೇ ದೀಪ ಹಚ್ತಾಯಿದ್ರು ಅಂತೇಳಿ ಹೇಳ್ತಾಯಿದ್ರು ಅವರು. ಅದು ಫುಲ್ ಇದಾಗಿತ್ತು ನೋಡ್ರಿ, ವಾಯ್ಸ್ ಬಂದಿತ್ತು. ಬಟ್ ಅಲ್ಲಿ ಮ್ಯೂಸಿಕ್ ಹಾಕಿದ್ರು, ಸಾಂಗ್ ಹಾಕಿದ್ರಲ್ಲ, ಹಂಗಾಗಿ ಕಾಫಿರೇಟ್ ಬರುತ್ತೆ ಅಂತೇಳಿ ನಾನು ಮ್ಯೂಟ್ ಮಾಡಿದೆ. ಆಲ್ರೆಡಿ ಕತ್ಲೆ ಆಗಕ್ಕೆ ಬಂತು, ಸಂಜೆ ಗತ್ತಲು. ಒಳಗೋಗಿ ದರ್ಶನ ತೊಗೊಂಬರೋಷ್ಟೊತ್ತಿಗೆ ಇಷ್ಟ ಆಯಿತು ಟೈಮು, ಬೇಗನೆ ಬಂದ್ವಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.